ಇನ್ನು ಬೆಂಗಳೂರಿನಲ್ಲಿ 170ಕ್ಕೂ ಹೆಚ್ಚು ಮರಗಳು ಧರಾಶಾಯಿಯಾಗಿವೆ. ಕೇವಲ 1.5 ಗಂಟೆ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮರಗಳು ಬಿದ್ದ ಪರಿಣಾಮ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಬೆಂಗಳೂರಲ್ಲಿ ಒಂದಲ್ಲ ಎರಡಲ್ಲ 170ಕ್ಕೂ ಹೆಚ್ಚು ಮರಗಳು ಧರಾಶಾಯಿ ಉರುಳಿದೆ. ಕೇವಲ 1.5 ಗಂಟೆ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಮರಗಳು ಬಿದ್ದಂತಹ ಪರಿಣಾಮ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಕಾಟನ್ಪೇಟೆ, ಬಿನ್ನಿಪೇಟೆ, ಸುಭಾಷ್ ನಗರದಲ್ಲಿ 77.6 ಮಿಲಿಮೀಟರ್ ಮಳೆ ಸುರಿದಿದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಧರೆಗುರುಳಿದ 67 ಮರಗಳು. ಇನ್ನು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 23 ಮರಗಳು ಧರೆಗೆ ಉರುಳಿದೆ. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 55 ಮರಗಳು ಕೂಡ ಬಿದ್ದು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿದ್ದಿರುವಂತಹ 24 ಮರಗಳು. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಅಂದರೆ 1.5 ಗಂಟೆಗಳ ಕಾಲ ಧಾರಾಕಾರವಾಗಿ ಸುರಿದಂಥ ಮಳೆಗಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇನ್ನೊಂದು ಕಡೆ ಮರಗಳು ಎಲ್ಲವೂ ಕೂಡ 170ಕ್ಕೂ ಹೆಚ್ಚು ಮರಗಳು ಕೆಳಗಡೆ ಉರುಳಿವೆ. ಇದರಿಂದ ಟ್ರಾಫಿಕ್ ಜಾಮ್ ಆಗಿರ್ಬೋದು, ವಾಹನ ಸಂಚಾರರಿಗೆ ಎಲ್ಲರಿಗೂ ಕೂಡ ಒಂದು ಕಡೆ ಸಂಕಷ್ಟಕ್ಕೆ ಎದುರಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಆ ಒಂದು ಮರಗಳು ಕೆಳಗೆ ಬಿದ್ದಿದೆ ಅನ್ನೋದನ್ನು. ಬೆನ್ನಿಪೇಟೆ, ಸುಭಾಷ್ ನಗರ ಆಗಿರ್ಬೋದು 77.6 ಮಿಲಿಮೀಟರ್ ಮಳೆ ಧಾರಾಕಾರವಾಗಿ ಸುರಿದಿರುವಂಥದ್ದು. Hola.